ಇವತ್ತು ಕ್ರಿಕೆಟ್ ಅಭಿಮಾನಿಗಳಿಗೆ ಐಸಿಸಿ T20 ವಿಶ್ವಕಪ್ದ ಸಮರದ ಫೈನಲ್ ವಾರ್ ಶುರುವಾಗಿರುವಂಥದ್ದು. ಅದಕ್ಕೆ ಈ ವಾರ್ಗೆ ಎಲ್ಲ ಕ್ರಿಕೆಟ್ ಅಭಿಮಾನಿಗಳು ಕೂಡ ಸಜ್ಜಾಗಿದ್ದಾರೆ. ಇದರ ನಡುವೆ ಇವತ್ತು ಏನು ಭಾರತ ಗೆದ್ದು ಬರಲಿ ಅಂತ ಹೇಳ್ಬಿಟ್ಟು ವಿಶೇಷವಾದಂತಹ ಪೂಜೆಯನ್ನು ಕೂಡ ಇವತ್ತು ಮಾಡಲಾಗ್ತಿರುವಂಥದ್ದು. ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ಇರುವಂತಹ ವಿಘ್ನ ವಿನಾಶಕನ ಒಂದು ದೇವಸ್ಥಾನದಲ್ಲಿ ಈಗಾಗಲೇ ಕ್ರಿಕೆಟ್ ಅಭಿಮಾನಿಗಳು ಏನು ಭಾರತ ತಂಡದ ಆಟಗಾರರ ಒಂದು ಭಾವಚಿತ್ರಗಳನ್ನು ಹಿಡ್ಕೊಂಡು ದೇವರ ಮುಂದೆ ಪೂಜೆ ಮಾಡಿಸುವಂತಹ ಕೆಲಸ ಕೂಡ ಮಾಡಲಾಗ್ತಿದೆ. ಇವತ್ತು ನ್ಯೂಜಿಲೆಂಡ್ ವಿರುದ್ಧವಿರುವಂತಹ ಒಂದು ಪಂದ್ಯದಲ್ಲಿ ಭಾರತ ಗೆದ್ದು ಬರಲಿ, ಯಾವುದೇ ರೀತಿಯಿಂದ ಕೂಡ ಸಂಕಷ್ಟಗಳು ಬರಬಾರ್ದು, ಎಲ್ಲ ಸಂಕಷ್ಟಗಳನ್ನು ನಿವಾರಣೆ ಮಾಡಲಿ ಅಂತ ಹೇಳ್ಬಿಟ್ಟು ದೇವರ ಮುಂದೆ ಭಾರತದ ಆಟಗಾರರ ಭಾವಚಿತ್ರಗಳನ್ನು ಇಡುವ ಮೂಲಕ ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡುವಂತಹ ಕೆಲಸ ಕೂಡ ಮಾಡಲಾಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ, ಎಲ್ಲ ಧರ್ಮದವರು ಕೂಡ ಬಂದು ಇಲ್ಲಿ ಪೂಜೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ನನ್ನ ಜೊತೆಗೆ ಗಿರೀಶ್ ಗೌಡರು ಇದ್ದಾರೆ. ಇವತ್ತು ನ್ಯೂಜಿಲೆಂಡ್ ಇಂಡಿಯಾ ಫೈನಲ್ ಮ್ಯಾಚ್ ನಡೀತಾ ಇದೆ. ಹಾಗಾಗಿ ಭಾರತ ಗೆದ್ದು ಬರಲಿ ಅಂಥೇಳಿ ನಮಗೆ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅರ್ಚನೆ ಮಾಡಿಸಿ, ಭಾರತ ಮಾತೆಯ ಹೆಸರಲ್ಲಿ ಮತ್ತು ಭಾರತದ ತಂಡದ ಆಟಗಾರರ ಹೆಸರಲ್ಲಿ ಅರ್ಚನೆ ಮಾಡಿಸಿ ಪುರೋಹಿತರ ಹತ್ರ ಇವತ್ತು ಭಾರತ ಗೆದ್ದು ಬರಲಿ ಅಂಥೇಳಿ ಪೂಜೆ ಮಾಡಿಸ್ತಾ ಇದ್ದೀವಿ. ಇವತ್ತು ಭಾರತ ಗೆದ್ದು ಬಂದರೆ ಇವತ್ತೇ ನಮಗೆ ಯುಗಾದಿ ಹಬ್ಬ ಅಂಥೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಅದೇ ಭಾರತ ಗೆದ್ದು ಬಂದರೆ ನಮಗೆ ಬಂದು ಏನಂದರೆ ಉಗಾದಿನೂ ಹಬ್ಬ ಆ ಥರ ಆಗುತ್ತೆ, ರಂಜಾನು ಸೇರಿಸಿ ಆಚರಣೆ ಮಾಡಿ ತನಕ ನಮಗೆ ಸಂತೋಷ ಆಗುತ್ತೆ. ಭಾರತ ಹೆಂಗಿದ್ರು ಗೆದ್ದು ಬರಬೇಕು. ನಮ್ಮ ಇಂಡಿಯಾ 100% ಗೆಲ್ಲತ್ತೆ, ಅದರಲ್ಲಿ ಡೌಟೇ ಇಲ್ಲ. 250 ಅಬೋವೆ ಅಂದರೆ 250 ಅಬೋವ್ ಹೊಡಿತಾರೆ. ಫೈನಲ್ ಕಪ್ ತೊಗೊಂಡು ಬಂದೇ ಬರ್ತಾರೆ. ಉಗಾದಿ ನಾವು ಜಬರ್ದಸ್ತಾಗಿ ಆಚರಣೆ ಮಾಡೇ ಮಾಡ್ತೀವಿ. ಈಗಾಗಲೇ ನೋಡ್ತಿರ್ಬೋದು, ದೇವರ ಬಳಿ ಪ್ರಾರ್ಥನೆ ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ. ಅರ್ಚಕರು ಕೂಡ ವಿಶೇಷವಾದಂತಹ ಪೂಜೆಯನ್ನು ಕೂಡ ದೇವರಲ್ಲಿ ನೆರವೇರಿಸಿರುವಂಥದ್ದು. ಅಂದರೆ ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ನಡೆಯುವಂತಹ ಪಂದ್ಯದಲ್ಲಿ ಭಾರತಕ್ಕೆ ಯಾವುದೇ ರೀತಿಯಾದ ವಿಘ್ನಗಳು ಎದುರಾಗಬಾರ್ದು, ಎಲ್ಲವೂ ಕೂಡ ಸುಸೂತ್ರವಾಗಿ ಗೆದ್ದು ಬರಲಿ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಲ್ಲ ಅಭಿಮಾನಿಗಳು ಕೂಡ ದೇವರ ಬಳಿ ಪೂಜೆ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಸತ್ಯ ಜೊತೆಗೆ ಮುತ್ತಪ್ಪ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.